ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಉಷಾ. ರಾಜ್ಯದಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ 375 ಖಾಸಗಿ ಶಾಲೆಗಳು ಸ್ಟೇಟ್ ಸಿಲೆಬಸ್ನಿಂದ ಸಿಬಿಎಸ್ಇ ಸಿಲೆಬಸ್ಗೆ ಶಿಫ್ಟ್ ಆಗಿದೆ. 2022ರಿಂದ 24ರ ಅವಧಿಯಲ್ಲಿ ಸಿಬಿಎಸ್ಇ ಸಿಲೆಬಸ್ಗೆ ಶಿಫ್ಟ್ ಆದ ಶಾಲೆಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಈ ಅಂಕಿಅಂಶಗಳನ್ನು ರಾಜ್ಯದ ಶಿಕ್ಷಣ ಇಲಾಖೆಯೇ ವಿಧಾನಸಭೆಯಲ್ಲಿ ಲಿಖಿತ ಉತ್ತರವಾಗಿ ನೀಡಿದೆ. 2022ರಲ್ಲಿ ರಾಜ್ಯದಲ್ಲಿ 62 ಖಾಸಗಿ ಶಾಲೆಗಳು ರಾಜ್ಯ ಪಠ್ಯಕ್ರಮದಿಂದ ಸಿಬಿಎಸ್ಇ ಪಠ್ಯಕ್ರಮಕ್ಕೆ ಶಿಫ್ಟ್ ಆಗಿದೆಯಂತೆ. 2023ರಲ್ಲಿ 169 ಖಾಸಗಿ ಶಾಲೆಗಳು ಸಿಬಿಎಸ್ಇ ಪಠ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಂತೆ. 2024ರಲ್ಲಿ 144 ಖಾಸಗಿ ಶಾಲೆಗಳು ಸಿಬಿಎಸ್ಇ ಪಠ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಂತೆ. ರಾಜ್ಯದಲ್ಲಿ ಸೆಂಟ್ರಲ್ ಬೋರ್ಡ್ ಸಿಲೆಬಸ್ ಅಳವಡಿಸಿಕೊಳ್ಳುವ ಖಾಸಗಿ ಶಾಲೆಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಸೆಂಟ್ರಲ್ ಬೋರ್ಡ್ ಸಿಲೆಬಸ್ ಅಳವಡಿಸಿಕೊಳ್ಳಲು ಶಾಲೆಯ ಮೂಲಭೂತ ಸೌಕರ್ಯ ವಿಷಯದಲ್ಲೂ ಸೆಂಟ್ರಲ್ ಬೋರ್ಡ್ ನಿಯಮಗಳು ಹೆಚ್ಚು ವಾಸ್ತವಿಕತೆಯಿಂದ ಕೂಡಿದೆ. ಆದರೆ ರಾಜ್ಯ ಶಿಕ್ಷಣ ಇಲಾಖೆಯ ನಿಯಮಗಳು ಕಠಿಣವಾಗಿದೆ ಅಂತ ಖಾಸಗಿ ಶಾಲೆಗಳ ಅಸೋಸಿಯೇಷನ್ ಸೆಕ್ರೆಟರಿ ಶಶಿಕುಮಾರ್ ಹೇಳಿದ್ದಾರೆ. ಇದರ ಜೊತೆಗೆ ಪೋಷಕರಲ್ಲೂ ಕೂಡ ಸಿಬಿಎಸ್ಇ ಸಿಲೆಬಸ್ ಬಗ್ಗೆ ಹೆಚ್ಚಿನ ಒಲವು ಬೆಳೀತಾ ಇದೆ. ಮಕ್ಕಳು ಸಿಬಿಎಸ್ಇ ಸಿಲೆಬಸ್ನಲ್ಲಿ ಓದಿದ್ರೆ ಮಾತೃಭಾಷೆಯ ಜೊತೆಗೆ ಇಂಗ್ಲಿಷ್, ಹಿಂದಿ ಭಾಷೆಯನ್ನು ಸುಲಭವಾಗಿ ಕಲಿತಾರೆ. ಜೊತೆಗೆ ಪದವಿ ಬಳಿಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯೋಕೆ ಸಿಬಿಎಸ್ಇ ಸಿಲೆಬಸ್ನಲ್ಲಿ ಓದಿದ್ರೆ ಹೆಚ್ಚಿನ ಅನುಕೂಲವಾಗುತ್ತೆ. ಸಿಬಿಎಸ್ಇ ಸಿಲೆಬಸ್ನಲ್ಲಿ ಮಕ್ಕಳ ಬೌದ್ಧಿಕ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ರಾಜ್ಯದ ಶಿಕ್ಷಣ ಇಲಾಖೆಯ ಸಿಲೆಬಸ್ನಿಂದ ಮಕ್ಕಳು ಸೀಮಿತ ಜ್ಞಾನ ಮಾತ್ರ ಪಡಿತಾರೆ. ಹೀಗಾಗಿ ಸಿಬಿಎಸ್ಇ ಸಿಲೆಬಸ್ನಲ್ಲಿ ಓದಿಸೋದೇ ಉತ್ತಮ ಅಂತ ಪೋಷಕರಾದ ಯಶಸ್ವಿನಿ ಹೇಳಿದ್ದಾರೆ. ಇನ್ನು ರಾಜ್ಯದ ಶಿಕ್ಷಣ ಮಂಡಳಿ ಹಾಗೂ ಸೆಂಟ್ರಲ್ ಬೋರ್ಡ್ ಪಠ್ಯಕ್ರಮದಲ್ಲೂ ವ್ಯತ್ಯಾಸವಿರುತ್ತೆ. ರಾಜ್ಯದ ಪಠ್ಯಕ್ರಮ ಬೋಧಿಸುವ ಶಾಲೆಗಳಲ್ಲಿ 6ನೇ ತರಗತಿಯಿಂದ ಎನ್ಸಿಇಆರ್ಟಿ ಪಠ್ಯಕ್ರಮ ಆರಂಭವಾಗುತ್ತೆ. 1ರಿಂದ 5ನೇ ತರಗತಿವರೆಗೆ ಬೇರೆ ಮಾದರಿಯನ್ನು ಅನುಸರಿಸಲಾಗುತ್ತೆ. ರಾಜ್ಯದ ಶಿಕ್ಷಣ ಇಲಾಖೆಯೂ ಕೂಡ ಕೇಂದ್ರದ ಬೋರ್ಡ್ ಮಾದರಿಯಲ್ಲಿ ಪಠ್ಯಕ್ರಮದಲ್ಲಿ ಬದಲಾವಣೆ ತರಬೇಕು ಅಂತ ಕೇಳ್ತಾ ಇದ್ದೀವಿ ಅಂತ ಖಾಸಗಿ ಶಾಲೆಗಳ ಅಸೋಸಿಯೇಷನ್ ಸೆಕ್ರೆಟರಿ ಶಶಿಕುಮಾರ್ ಹೇಳಿದ್ದಾರೆ. ಇನ್ನು ಪೋಷಕರಲ್ಲೂ ಸಿಬಿಎಸ್ಇ ಶಾಲೆಗಳಲ್ಲಿ ಓದಿದ್ರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಎಂಬ ಭಾವನೆ ಇದೆ. ಸಿಬಿಎಸ್ಇ ಮತ್ತು ಐಸಿಎಸ್ಇ ಸಿಲೆಬಸ್ ಸಿಗುತ್ತೆ ಎಂಬ ಕಾರಣದಿಂದಲೇ ಪೋಷಕರು ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸಿದ್ದಾರೆ ಅನ್ನೋದು ಕೂಡ ಸರ್ವೆ ಒಂದರಿಂದ ಗೊತ್ತಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.